ಗಳಿಗೆ ನನ್ನ ಪ್ರೀತಿಯ ನಮಸ್ಕಾರ. ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದಕ್ಕೆ ತುಂಬಾ ಖುಷಿ ಇದೆ ಸರ್. ಆದರೆ ಒಂದೇ ಬೇಜಾರು, ನಾನು ಭಾಷಣ ಮಾಡೋಕ್ಕೆ ಮುಂಚೆ ಈ ರೇಂಜಿಗೆ ನೀವೆಲ್ಲ ಬ್ಯಾಟಿಂಗ್ ಮಾಡಿದ್ರೆ ನಾನು ಏನು ಮಾತಾಡೋಣ ಹೇಳಿ. ಜಯಪ್ರಕಾಶ್ ಸರು ಈಗಾಗಲೇ 3ನೇ ಸಾರಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರು. ನನಗೆ ಆವಾಗಲೇ ಒಂದು ಸ್ವಲ್ಪ ಸಮಾಧಾನ ಆಗಿದ್ದು, ಸರ್ ಒಂದು 2 ಲೈನ್ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಳ್ತಾರೆ, ಮಿಕ್ಕಿದ್ದಲ್ಲ ನಾನು ಮಾತಾಡ್ಬೋದು ಅಂತ ಅಂದ್ಕೊಂಡೆ. ಸರ್ ನೀವು 3 ಸರಿ ಅಲ್ಲ 350 ಸರಿ ಕರೆದ್ರೂ ಹೆಚ್ಚು ಚೆನ್ನಾಗಿ ಮಾತನಾಡುವಂಥ ಅರ್ಹತೆ ಇದೆ, ವಿದ್ಯೆ ಇದೆ ನಿಮ್ಮಲ್ಲಿ. ನೀವು ಚೆನ್ನಾಗಿ ಮಾತಾಡ್ತೀರ ಅಂತ ಗೊತ್ತು, ನೀವು ಚೆನ್ನಾಗಿ ಮಾತಾಡ್ಬೋದ್ರಿ. ಅದಾದಮೇಲೆ ನಮ್ಮ PU ಬೋರ್ಡ್ ಆನಂದ್ ಸರ್ ಅವರು, ಸರ್ ಮಕ್ಕಳು ತಲೆ ತಗ್ಸಿ ಓದಿದ್ರೆ ತಲೆ ಎತ್ತಿ ಬದುಕೋವಾಗುತ್ತೆ ಸಮಾಜದಲ್ಲಿ ಅಂತ ಹೇಳಿದ್ರಿ. ನಾನು ತಲೆ ತಗ್ಸಿ ಒಂದು 4 ಅಕ್ಷರ ಬರ್ಕೊಂಬಂದಿದ್ದೆ ಪೇಪರ್ನಲ್ಲಿ, ಅದು ಓದಿದ್ದಂಗೆ ಮಾಡ್ಬಿಟ್ರಿ ಸರ್ ನೀವು. ನನ್ನನ್ನು ಬಹುಶಃ ನೀವು ಫಸ್ಟೇ ಕರ್ಕೊಡ್ಬೇಕಾಗಿತ್ತು. ಅವಾಗ ನಾನು ಹೇಳ್ತಿದ್ದೆ ಎಲ್ಲರೂ ನಾನು ಮಾತಾಡಿದ್ದೆ ರಿಪೀಟ್ ಮಾಡಿದ್ರು ಅಂತ. ಆ ರೇಂಜಿಗೆ ಎಲ್ಲರೂ ಮಾತಾಡಿದ್ದಾರೆ, ಪರವಾಗಿಲ್ಲ. ಆದರೂ ನನಗಿರುವಂಥ ಒಂದು ಹೆಮ್ಮೆ ಹಾಗೂ ಖುಷಿಯ ವಿಚಾರ ಏನು ಗೊತ್ತಾ, ಈ ಸಮ್ಮರ್ ಕ್ಯಾಂಪು ನನಗೂ ಒಂದು ದೊಡ್ಡ ಅವಿನಾಭಾವ ಸಂಬಂಧ ಇದೆ. ಏನು ಅಂತ ಹೇಳ್ತೀನಿ. ಈಗಾಗಲೇ ಹೇಳ್ತಿದ್ರು, ಸಮಾಜದಲ್ಲಿ ವಿದ್ಯೆ ಅನ್ನೋದು ಎಷ್ಟು ಮುಖ್ಯ, ನಮ್ಮನ್ನು ನಾವು ಕಟ್ಕೊಳ್ಳೋಕ್ಕೆ, ನಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ವಿದ್ಯೆ ಎಷ್ಟು ಮುಖ್ಯ ಅನ್ನೋದು ಇವತ್ತಿನ ಸಮಾಜದಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಚಾರ. ಇಲ್ಲಿರುವಂಥ ಗಣ್ಯರು ಕೂಡ ಅದನ್ನೇ ಹೇಳಿದ್ರು. ಆದರೆ ಒಂದು ವಿಚಾರ ಮಾತ್ರ ನಾವೆಲ್ಲರೂ ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕಾಗಿರೋದು, ತಂದೆ ತಾಯಿಯಂದರು, ಪೋಷಕರಾಗಿರೋರು ನಾವೆಲ್ಲ, ವಿದ್ಯೆ ಒಂದೇ ಕೊನೆ ಅಲ್ಲಲ್ಲ. ಇವತ್ತು ಈ ಸಮ್ಮರ್ ಕ್ಯಾಂಪಲ್ಲಿ ಹಲವಾರು ಸಾಂಸ್ಕೃತಿಕ ಚಟುವಟಿಕೆಗಳು ಹಾಗೂ ಅದರ ಬಗ್ಗೆ ಒಂದು ಬೆಳಕು ಚೆಲ್ಲುವಂಥ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ನನ್ನ ಕ್ಷೇತ್ರದ ಒಬ್ಬ ಮೇರು ವ್ಯಕ್ತಿಯ ಒಂದು ಉದಾಹರಣೆ ನಿಮಗೆ ಕೊಡಬೇಕು ಅಂತಂದರೆ, ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರು ಓದಿದ್ದು 4ನೇ ಕ್ಲಾಸ್. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಇವತ್ತು ಕೇವಲ ಒಬ್ಬ ಕಲಾವಿದ ಅಂತ ಮಾತ್ರ ಕರೆಯದೆ, ಈ ಕರ್ನಾಟಕದ ಒಬ್ಬ ಸಾಂಸ್ಕೃತಿಕ ವ್ಯಕ್ತಿಯಾಗಿ ಅವರು ಬೆಳೆದು ನಿಂತದ್ದಿದೆಯಲ್ಲ, ಅದು ಅವ್ರಿಗೆ ಸಿಕ್ಕಂಥ ಒಂದು ಸಂಸ್ಕಾರದಿಂದ ಅಂತ, ಅವ್ರಿಗೆ ಸಿಕ್ಕಂಥ ಒಂದು ಎಕ್ಸ್ಪೀರಿಯನ್ಸಿಂದ ಅವರು ಅಷ್ಟು ಮೇರು ವ್ಯಕ್ತಿಯಾಗಿ ಬೆಳೆಯೋದಕ್ಕೆ ಸಾಧ್ಯವಾಯಿತು. ಅಂದರೆ ಈ ಸಮ್ಮರ್ ಕ್ಯಾಂಪಿನ ಉದ್ದೇಶ ಕೂಡ ಅದೇ ಆಗಿದೆ. ನಿಮ್ಮೆಲ್ಲರಿಗೂ ಗೊತ್ತು, ಇವತ್ತಿನ ಒಂದು ಕಾಂಪಿಟೇಟಿವ್ ಫೀಲ್ಡಲ್ಲಿ ಮಕ್ಕಳು ಒಳ್ಳೆ ಮಾರ್ಕ್ಸ್ನ ತೆಗಿಲೇಬೇಕು, ಇಲ್ಲಾಂದರೆ ಅವ್ರು ಒಳ್ಳೆ ಮಕ್ಕಳು ಅಲ್ವೇ ಅಲ್ಲ ಅನ್ನೋದನ್ನು ನಾವೆಲ್ಲರೂ ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾವು ನೀವು ಯೋಚನೆ ಮಾಡೋಣ. ಮಕ್ಕಳು ವಿದ್ಯೆಯನ್ನು ಗೆಲ್ಲಬೇಕೇ ಹೊರತು ಮಾರ್ಕ್ಸ್ಗಳನ್ನು ಅಲ್ಲ, ನಂಬರ್ಗಳನ್ನು ಅಲ್ಲ. ಇವತ್ತು ಮಕ್ಕಳಿಗೆ ಇಲ್ಲಿ ಬಂದಿರೋ ಎಷ್ಟು ಜನ ಮಕ್ಕಳಿಗೆ ಕ್ರಿಕೆಟ್ ಬಗ್ಗೆ ಗೊತ್ತು? ಕೈ ಎತ್ತಿ ನೋಡೋಣ. ಓಕೆ, ಸಚಿನ್ ತೆಂಡೂಲ್ಕರ್ ಎಷ್ಟು ಜನಕ್ಕೆ ಗೊತ್ತು? ಗುಡ್. ನಿಮ್ಮೆಲ್ರಿಗೂ ಗೊತ್ತಿರಲಿ, ಸಚಿನ್ ತೆಂಡೂಲ್ಕರ್ SLCಯಲ್ಲಿ ಫೇಲ್ ಆಗಿದ್ರು. ಹಾಗಂತ ಅವರು ಬದುಕಿನಲ್ಲಿ ಫೇಲ್ ಆದ್ರು ಅಂತ ಅಲ್ಲ. ಮುಂದೆ ಅವರು ಕ್ರೀಡಾ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ದೊಡ್ಡ ಸಾಧನೆ ಮಾಡಿ, ಅದೇ SLC ಪಠ್ಯ ಪುಸ್ತಕದಲ್ಲಿ ಅವರದೇ ಒಂದು ಪಾಠ ಬರೋ ಹಾಗೆ ಮಾಡಿದ್ರು. ಅದು ನಿಜವಾದ ಸಾಧನೆ. ಸೊ ಈ ಸಮ್ಮರ್ ಕ್ಯಾಂಪ್ ಆ ಥರದ ಒಂದು ಬದುಕಿನ ಎಕ್ಸ್ಪೀರಿಯನ್ಸ್ ಅನ್ನ ಕಟ್ಟಿಕೊಡುವಂಥ ಒಂದು ಸಮ್ಮರ್ ಕ್ಯಾಂಪ್ ಆಗಿದೆ ಅನ್ನುವಂಥದ್ದು ನನ್ನ ಕಲ್ಪನೆ. ಈಗಾಗಲೇ ರಮೇಶ್ ಅವರು ಹೇಳ್ತಾ ಇದ್ರು, 50ಕ್ಕೂ ಹೆಚ್ಚು ವಿವಿಧ, ಅಂದರೆ ಸಾಂಸ್ಕೃತಿಕ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ನಮ್ಮ ನೆಲದ ಸಂಸ್ಕೃತಿಯ ಕಂಬಳ ಆಗಿರ್ಬೋದು, ಹೀಗೆ 50ಕ್ಕೂ ಹೆಚ್ಚು ಕಲೆಗಳ ಬಗ್ಗೆ ನಾವಿಲ್ಲಿ ಹೇಳ್ಕೊಡ್ತೀವಿ ಮಕ್ಕಳಿಗೆ ಅಂತ ರಮೇಶ್ ಅವರು ಹೇಳ್ತಾ ಇದ್ರು. ಅತ್ಯಂತ ಸಾರ್ಥಕವಾದಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ರಮೇಶ್ ಸರ್. ಆವಾಗಲೇ ಭರತ್ ಅವರು ವೇದಿಕೆ ಮೇಲೆ ನಿಮ್ಮ ಇಂಟ್ರೊಡಕ್ಷನ್ ಮಾಡಬೇಕಾದ್ರೆ ಹೇಳ್ತಾ ಇದ್ರು, 200 ಸ್ಟೂಡೆಂಟ್ಸಿಂದ ಶುರುವಾದಂಥ ಈ ಸಮ್ಮರ್ ಕ್ಯಾಂಪ್
ಇವತ್ತು 1,500ಕ್ಕಿಂತ ಹೆಚ್ಚು ದಾಟ್ತಾ ಇದೆ. ನಾವೇ ನಿಲ್ಲಿಸಿದ್ದೀವಿ. ಅವ್ರ ಕನಸು ನನಸಾಗಿದೆ ಅಂತ ಹೇಳಿದ್ರು. ಬಹುಶಃ ನನಗೆ ಅನಿಸುತ್ತೆ ರಮೇಶ್ ಶೆಟ್ಟಿ ಅವರ ಕನಸು ಇಷ್ಟಕ್ಕೆ ನಿಂತಿಲ್ಲ ಅಂತ. ಅವರ ಕನಸು ನಿಜವಾಗ್ಲೂ ನನಸಾಗೋದು ಯಾವಾಗ ಅಂದರೆ, ಇಲ್ಲಿ ಬಂದಿರುವಂಥ ಪ್ರತಿಯೊಂದು ವಿದ್ಯಾರ್ಥಿ ಮಗು ಏನಿದೆಯಲ್ಲ, ಆ ಮಗು ತಾನು ಕಂಡಂಥ ಕನಸು ನನಸಾದಾಗ ಮಾತ್ರ ಅವರ ನಿಜವಾದ ಕನಸು ನನಸಾಗತ್ತೆ ಅನ್ನೋದು ನನ್ನ ಅನಿಸಿಕೆ ಅಂತ ನನಗೆ ಅನಿಸುತ್ತೆ. ಇಲ್ಲಿ ಬಂದಿರುವಂಥ ಎಲ್ಲ ಪೇರೆಂಟ್ಸ್ ಬಹುಶಃ ನೀವು ನಿಜವಾಗ್ಲೂ ಅದೃಷ್ಟ ಮಾಡಿದ್ದೀರಿ. ಈ ಥರದ್ದು ಒಂದು ಸಮ್ಮರ್ ಕ್ಯಾಂಪ್ ಬಂತು ಅಂದರೆ ಬೆಂಗಳೂರಿನಲ್ಲಿರುವ ಎಲ್ಲ ಪೇರೆಂಟ್ಸ್ಗಳು ಒದ್ದಾಡ್ತಾರೆ. ಏನು ಗೊತ್ತೇನೋ, ಪ್ರತಿ ತಿಂಗಳು ಮಕ್ಕಳಿಗೆ ಟ್ಯೂಷನ್ ಫೀಸು, ಸ್ಕೂಲ್ ಫೀಸು, ವ್ಯಾನ್ ಫೀಸು, ಅದು ಇದು ಎಂದೆಲ್ಲ ಕಟ್ಟಿ ಸುಸ್ತು ಹೈರಾಣಾಗಿರುವ ಪೇರೆಂಟ್ಸ್ಗೆ ಈ ಸಮ್ಮರ್ ಬಂದಾಗ ಮಕ್ಕಳನ್ನ ಈ ಗ್ಯಾಜೆಟ್ಸಿಂದ ಹೆಂಗೆ ದೂರ ಇಡೋದು ಅಂತ ಅವ್ರಿಗೆ ಗೊತ್ತಾಗಲ್ಲ. ಆಮೇಲೆ ಆ ಮಕ್ಕಳನ್ನ ಹೆಂಗೆ ನಿಭಾಯಿಸೋದು ಅಂತ ಗೊತ್ತಾಗಲ್ಲ. ಮಕ್ಕಳಿಗೆ ಸ್ಕೂಲ್ಗೆ ಹೋಗ್ಬಿಟ್ರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಮಗೆ ಸಮ್ಮರ್ ಕ್ಯಾಂಪು ಫ್ರೀಯಾಗಿರ್ತೀವಿ. ಆದರೆ ಮಕ್ಕಳು ಮನೇಲಿ ಇಟ್ಬಿಟ್ರೆ ಅವ್ರು ನಿಭಾಯಿಸೋದು ಹೇಗೆ? 108 ಪ್ರಶ್ನೆ ಕೇಳ್ತವೆ, ಅದನ್ನ ಮಾಡು ಇದನ್ನ ಮಾಡು ಅಂತ ಬೈ. ಈ ಮಕ್ಕಳನ್ನ ಸರಿ ದಾರಿ ಕಲಿಬೇಕಾದ್ರೆ ಈ ರಜಾ ದಿನಗಳಲ್ಲಿ ಮಕ್ಕಳಿಗೆ ಒಂದು ಸರಿಯಾದ ಜಾಗಕ್ಕೆ ಕಳಿಸ್ಬೇಕು. ಆಗಲೇ ಹಿರಿಯರು ಹೇಳಿದಾಗೆ ಮೊದಲನೇ ನಾವೆಲ್ಲರೂ ಅಜ್ಜಿ ಮನೆಗೆ ಹೋಗ್ತಿದ್ವಿ. ಅಜ್ಜಿ ನಮಗೆ ಜ್ಞಾನ ಹೇಳ್ಕೊಡ್ತಿದ್ಲೋ ಇಲ್ವೋ, ಆದರೆ ಬದುಕನ್ನಂತೂ ಕಟ್ಕೊಡೋಳು ಅವಳ ಎಕ್ಸ್ಪೀರಿಯನ್ಸ್ಗಳನ್ನು ಹೇಳೋದ್ರ ಮೂಲಕ. ಇವತ್ತು ಮಕ್ಕಳನ್ನ ಬೆಂಗಳೂರುಗಳಲ್ಲಿ ಒಂದು ಸಮ್ಮರ್ ಕ್ಯಾಂಪ್ ಕಳಿಸ್ಬೇಕು ಅಂದರೆ ಎಷ್ಟು ಸಾವಿರಾರು ರೂಪಾಯಿ ದುಡ್ಡು ಕಟ್ಟಿಸ್ಕೊಳ್ತಾರೆ. ಆಮೇಲೆ ಆ ಸಮ್ಮರ್ ಕ್ಯಾಂಪಲ್ಲಿ ಮಕ್ಕಳು ಹೋದಾಗ ಅಲ್ಲೂ ಕೂಡ ಆ ಮಕ್ಕಳಿಗೆ ಏನು ಕಲ್ತ್ಕೊಂಡು ಬರ್ತಾರೋ ಕಲ್ತ್ಕೊಂಡು ಬರಲ್ವೋ ಅನ್ನೋ ಒಂದು ಆತಂಕ ಬೇರೆ. ಆದರೆ ಈ ಒಂದು ಸುಜ್ಞಾನ ಕಾಲೇಜ್ ರಮೇಶ್ ಅವರು, ಪ್ರತಾಪ್ ಚಂದ್ರ ಅವರು, ಹಾಗೆ ಭರತ್ ಶೆಟ್ಟಿ ಅವರು, ಬಹುಶಃ ಈ ಭಾಗದ ಕ್ಷೇತ್ರದಲ್ಲಿ ನಿಲ್ಲುವಂತಹ ಎಲ್ಲ ಪೇರೆಂಟ್ಸ್ ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದವರೆಲ್ಲ ಗೊತ್ತಿಲ್ವಾ? ಆದರೆ ನಾನಂತೂ ನಿಮ್ಮ 3 ಜನಕ್ಕೆ ಪ್ರೀತಿಯ ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್. ನಾನು ನಂಬಿರೋದು ಜೀವನದಲ್ಲಿ ಈಗ ಎಲ್ಲ ಕಡೆ ಹೋದರೆ ಫ್ರೀ 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 ಅಂತ ನೋಡ್ತಾ ಇದ್ದೀವಲ್ಲ ಸರ್, ಸರ್ಕಾರದ್ದೇನು ಮಾತಾಡಲ್ಲ ನಾನು. ಆದರೆ ಎಲ್ರಿಗೂ ಫ್ರೀ ಕೂಡ ತುಂಬ ಮುಖ್ಯ ಸರ್. ಏನು ಫ್ರೀಯಾಗಿ ಕೊಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಮಕ್ಕಳಿಗೆ ಅಥವಾ ಸಮಾಜಕ್ಕೆ ಅನ್ನನ ಫ್ರೀಯಾಗಿ ಕೊಡೋದಕ್ಕಿಂತ ಅಕ್ಷರನ ಫ್ರೀಯಾಗಿ ಕೊಡೋದು ತುಂಬಾ ಮುಖ್ಯ ಸರ್. ಎಷ್ಟೋ ದೊಡ್ಡ ದೊಡ್ಡ ಮಠಗಳು ಅನ್ನ ದಾಸೋಹ ಮಾಡ್ತಾ ಇದೆ, ಆದರೆ ನಿಮ್ಮಂಥ ವಿದ್ಯಾವಂತರು ಅಕ್ಷರ ದಾಸೋಹ ಮಾಡ್ತಾ ಇದ್ದೀರಿ. ನಿಮಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಬಹುಶಃ ಅನ್ನವನ್ನು ಫ್ರೀಯಾಗಿ ಕೊಟ್ಟರೆ ಹೊಟ್ಟೆ ತುಂಬಿಸುತ್ತೆ, ಅಕ್ಷರವನ್ನು ಫ್ರೀಯಾಗಿ ಕೊಟ್ಟರೆ ಇಂಥ ಒಬ್ಬ ರಮೇಶ್ ಶೆಟ್ಟಿ ಅಂತವರು ಎಲ್ಲ ಸೇರಿಕೊಂಡು ಬಳಗ ಕಟ್ಟಿ ಈ ಥರ ಸಾವಿರಾರು ಮಕ್ಕಳಿಗೆ ಫ್ರೀಯಾಗಿ ಎಜುಕೇಷನ್ನ ಕೊಡ್ತಾರೆ, ಫ್ರೀಯಾಗಿ ಈ ಥರದ ಒಂದು ಕ್ಯಾಂಪ್ಸ್ಗಳನ್ನು ಮಾಡಿ ಮಕ್ಕಳ ಫ್ಯೂಚರನ್ನು ಕಟ್ಟಿಕೊಡ್ತಾರೆ. ಹಾಗಾಗಿ ಅಕ್ಷರ ದಾಸೋಹ ತುಂಬಾ ಮುಖ್ಯ. ಅದನ್ನು 3 ಜನ ಮಾಡ್ತಾ ಇದ್ದೀವಿ, ತುಂಬಾ ಖುಷಿಯಾಗಿದೆ ಸರ್ ನನಗೆ. ಈ ಮಕ್ಕಳು ಈ ಸಮ್ಮರ್ ಕ್ಯಾಂಪನ್ನು ಅತ್ಯಂತ ಫ್ರೀಯಾಗಿ ಇದನ್ನು ಯೂಸ್ ಮಾಡ್ಕೊಳ್ಳಿ. ಈ ಸಮ್ಮರ್ ಕ್ಯಾಂಪನ್ನು ಮಕ್ಕಳಿಗೆ ಹೇಳ್ಕೊಳ್ಳಿ. ದಿಸ್ ಇಸ್ ನಾಟ್ ಎನ್ ಕಾಂಪಿಟೇಷನ್. ಮಕ್ಕಳು ಶಾಲೆಗೆ ಹೋದರೆ ಪಾಪ ಪ್ರತಿದಿನ ಹೋಮ್ವರ್ಕ್ ಚೆನ್ನಾಗಿ ಬರೀಬೇಕು, ಟೆಸ್ಟ್ಗಳಲ್ಲಿ ಪಾಸಾಗಿ ಬರಬೇಕು. ಆದರೆ ಸಮ್ಮರ್ ಕ್ಯಾಂಪಲ್ಲಿ ಇದೆಯಲ್ಲ, ಲೈಕ್ ತಂದೆ ತಾಯಿಗಳು ನೀವು ಕೊಡುವಂಥ ಅತ್ಯಂತ ದೊಡ್ಡ ಗಿಫ್ಟ್ ಏನು ಗೊತ್ತೇನೋ, ನಿಮ್ಮ ಮಕ್ಕಳ ಮೇಲೆ ನೀವು ನಂಬಿಕೆ ಇಡೋದಲ್ಲ, ಮಕ್ಕಳಿಗೆ ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಬರೋ ಹಾಗೆ ಮಾಡೋದು. ಅದು ನಿಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳ್ತೀನಿ. ಬಹುಶಃ ಇಲ್ಲಿರುವಂಥ ಹಲವಾರು ಸಾಂಸ್ಕೃತಿಕ ಚಟುವಟಿಕೆಗಳು ಮಕ್ಕಳನ್ನ ಫ್ಯೂಚರ್ನ ಕಟ್ಕೊಳ್ಳಿ, ಒಂದು ಒಳ್ಳೆಯ ಅಡಿಪಾಯ ಈ ಸಮ್ಮರ್ ಕ್ಯಾಂಪಿಂದ ಸಿಗಲಿ ಅಂತ ಕೂಡ ನಾನು ಆಶಿಸ್ತೀನಿ. ಇವತ್ತು ಈ ಕಾರ್ಯಕ್ರಮ ಬರ್ತಿದ್ದ ಹಾಗೆ ನೋಡೋಕೆ ತುಂಬಾ ಖುಷಿ ಆಯಿತು. ಅದು ಎಷ್ಟು ಸುಂದರವಾಗಿರುವಂಥ ಹೆಣ್ಮಕ್ಳು ಡ್ರೆಸ್ ಮಾಡಿಕೊಂಡು ಆ ಕುಂಭಮೇಳದನ್ನು ನನ್ನ ಸ್ವಾಗತ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಇಲ್ಲಿಂದ ಈ ಕಡೆ ಕೂತು ನೋಡಬೇಕಾದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ ಎಲ್ಲರೂ. ಆಗಲೇ ಯಾರೋ ಹೇಳೋರಲ್ಲ, ಜೀವನದಲ್ಲಿ ದೇವರಿದಾನೋ ಇಲ್ವೋ ಗೊತ್ತಿಲ್ಲ, ಆದರೆ ಅಕ್ಕಪಕ್ಕ ನಿಮಗೆ ತಂದೆ ತಾಯಿ ಇದ್ದಾರೆ, ಅವರೇ ದೇವರು ಅಂತ. ಸರ್ ಆನಂದ್ ಸರ್, ಅದು ಏನು ನೀವೇ ಮುಗಿಸಿದ್ರಿ ಅಲ್ವಾ? ಕರೆಕ್ಟ್. ಆದರೆ ನನಗೆ ಇಲ್ಲಿ ನೋಡ್ತಾ ಇರ್ಬೇಕಾದ್ರೆ ಅನ್ನಿಸ್ತಾ ಇರೋದು ಅಷ್ಟೇ ಸರ್, ಬಹುಶಃ ಇಲ್ಲಿ ಬಂದಿರುವಂಥ ಮಕ್ಕಳಿಗೆ ಎಷ್ಟು ಜನ ಅಮ್ಮಂದಿರು ಬಂದಿದ್ರಿ? ಕೈ ಎತ್ತಿ ಸರ್, ಒಂದು ನಿಮಿಷ ನೋಡ್ಕೊಳ್ಳಿ. ಓಕೆ, ಸೂಪರ್. ಇಲ್ಲಿ ಬಂದಿರುವಂಥ ಮಕ್ಕಳಿಗೆ ಎಷ್ಟು ಜನ ತಂದೆಯರು ಬಂದಿದ್ರಿ? ಕೈ ಎತ್ತಿ. ವೆರಿ ಗುಡ್.
ಸರ್ ಇಲ್ಲಿ ಮಕ್ಕಳಿಗೆ ಹೆಣ್ಣು ದೇವ್ರು ಮಾತ್ರ ಇದೆ ಸರ್, ಗಂಡು ದೇವ್ರಿಲ್ಲ. ಆ ಥರದ್ದು ಏನಾದ್ರು ನೆಕ್ಸ್ಟ್ ನನ್ನೊಂದು ಆಸೆ ಇದೆ ಸರ್. ನಾನು ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ನನಗೂ ಒಂದು ಆಸೆ ಇತ್ತು. ಅವರಿಗೆ ಸ್ಪೋರ್ಟ್ಸು ಅದಕ್ಕೆ ಇದಕ್ಕೆ ಅಂತ ಎಲ್ಲದಕ್ಕೂ ಒಂದು ಕ್ಯಾಂಪ್ ಇರುತ್ತೆ. ಯಾಕೆ ಸರ್ ಪೇರೆಂಟ್ಸ್ಗೆ ಅಂತ ಒಂದು ಕ್ಯಾಂಪ್ ಮಾಡಬಾರ್ದು? ನಮಗೂ ಆಸೆ ಇರುತ್ತೆ ಹೆಣ್ಮಕ್ಳಿಗೆ. ಸರ್ ನಿಮ್ಗೆ ಗೊತ್ತಿಲ್ಲ, ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಅವ್ರನ್ನ ಎಜುಕೇಷನಲ್ಲಿ ಒಂದು PU ವರೆಗೂ ಬರೋವರೆಗೂ ಅಮ್ಮಂದರಿಗೆ ಎಷ್ಟು ಹೈರಾಣ ಆಗಿರ್ತಾರೆ ಅಂದರೆ ಅದಕ್ಕೆ ನಮ್ಗಳಿಗೆ ಗೊತ್ತು. ನಾನು ಮಾತ್ರ ಕನೆಕ್ಟ್ ಆಗಬಲ್ಲೆ ಅವ್ರಿಗೆ. ಎಷ್ಟು ಜನ ಅಮ್ಮಂದಿರು ಅಂದ್ರೆ ಮಕ್ಕಳು ಸಮ್ಮರ್ ಕ್ಯಾಂಪಲ್ಲಿ ಒಳ್ಳೊಳ್ಳೆ ವಿಚಾರ ಕಲಿತಾರೆ, ಸ್ಪೋರ್ಟ್ಸು, ಕಲೆ, ಸಂಸ್ಕೃತಿ ಇವೆಲ್ಲದರದ ಬಗ್ಗೆ ಅವರಿಗೆ ಬೆಳಕನ್ನು ಚೆಲ್ತಾರೆ. ಆದರೆ ಅಮ್ಮಂದರಿಗೆ ಅಂದರೆ ಪೇರೆಂಟ್ಸ್ ಪಾಪ ಅಪ್ಪಂದರು ಸೇರ್ಕೋಬೋದು, ತಪ್ಪೇನಿಲ್ಲ. ಇವತ್ತು ಸಂಖ್ಯೆ ಕಡಿಮೆ ಇರ್ಬೋದು, ನಾಳೆ ಸಂಖ್ಯೆ ಜಾಸ್ತಿ ಆಗ್ತೀರಾ ನೀವು. ಅವ್ರಿಗೂ ಒಂದು ಸಮ್ಮರ್ ಕ್ಯಾಂಪ್ಗಳಂತ ಮಾಡಿ, ಇದು ತಮಾಷೆ ಮಾತ್ರ ಅಲ್ಲ ರಮೇಶ್ ಸರ್, ನಾನು ಸದ್ಗುರು ಅವರು ಇನ್ನರ್ ಇಂಜಿನಿಯರಿಂಗ್ ಅಂತ ಒಂದು ಕೋರ್ಸ್ಗಳನ್ನು ಮಾಡ್ತಾರೆ. 1 ಡೇ ಕೋರ್ಸ್ ಇದೆ, 2 ಡೇಸ್, 3 ಡೇಸ್, ಈ ಥರ. ಅಂದರೆ ಜೀವನದಲ್ಲಿ ನಮಗೇನು ಮುಖ್ಯ, ಸಂಪಾದನೆನ, ಮಕ್ಕಳಿಗೆ ಭವಿಷ್ಯ ಕಟ್ಟದ, ನಾವು ಒಂದು ಮನೆ ಕಟ್ಟದ, ಈ ಥರದ ಹಲವಾರು ಗೊಂದಲಗಳಿರುವಾಗ ಸದ್ಗುರು ಅವರ ಇನ್ನರ್ ಇಂಜಿನಿಯರಿಂಗ್ ನಮ್ಮನ್ನು ನಾವು ಕಟ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರುವಂಥ ಪ್ರತಿಯೊಬ್ಬರಿಗೆ ಅದು ಒಂದು ಒಳ್ಳೆಯ ಸಾಧನ ಅಂತ ಹೇಳ್ತೀನಿ. ಆ ಥರದ್ದೊಂದು ಸಣ್ಣದೊಂದು ಇನ್ನರ್ ಇಂಜಿನಿಯರಿಂಗ್ ಅಂತ ನಾವು ಮಾಡಿ ಸರ್ ಅವ್ರ ಪೇರೆಂಟ್ಸ್ಗೆ, ಅವ್ರಿಗೂ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗಲಿ ಲೈಫಲ್ಲಿ ಅಂತ ಹೇಳ್ತೀನಿ. ಆ ಥರದ್ದೊಂದು ಸಮ್ಮರ್ ಕ್ಯಾಂಪ್ಗಳು ಹೆಣ್ಮಕ್ಳಿಗೆ ಬೇಕು ಅಂದರೆ ಬರ್ತೀವಿ ಅನ್ನೋರು 2 ಜನ ಇದ್ದೀನಿ, ಕೈ ಎತ್ತಿ. ಭಾಳ ಜನ ಕಡಿಮೆ ಇದೆ. ಅವ್ರ ದೇವರಾಣೆ, ಇದು 4ನೇ ವರ್ಷ ಸಮ್ಮರ್ ಕ್ಯಾಂಪು. ಇನ್ನು 5 ವರ್ಷ 10 ವರ್ಷ ನೀವು ಕೈ ಎತ್ತಿದ್ರೆ ಮಾತ್ರ ಅವ್ರು ನಿಮ್ಗೊಂದು ಸಮ್ಮರ್ ಕ್ಯಾಂಪ್ ಅಂತ ಮಾಡ್ತಾರೆ. ಹಾಗೆ ಮಾಡೋ ಹಾಗೆ ಆಗಲಿ ಅಂತ ಕೇಳಿಕೊಂಡು, ತುಂಬ ಅರ್ಥಗರ್ಭಿತವಾದಂತಹ ಒಂದು ಸಮ್ಮರ್ ಕ್ಯಾಂಪ್. ತುಂಬ ಸುಂದರವಾದಂಥ ಪ್ರದೇಶ, ಸುತ್ತಲೂ ಸಮುದ್ರ, ಎಲ್ಲಿ ನೋಡಿದ್ರು ಹಸಿರು, ಸುಂದರವಾಗಿರುವಂಥ ಪರಿಸರ ಮಾತ್ರ ಅಲ್ಲ, ಸುಂದರವಾಗಿರುವಂಥ ಮನಸ್ಸುಗಳು, ವ್ಯಕ್ತಿಗಳು. ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾನಿಲ್ಲಿ ಬಂದಿರೋದು ನಿಜಕ್ಕೂ ನನಗೆ ತುಂಬ ಖುಷಿಯಾಗಿದೆ ಅಂತ ಹೇಳ್ತಾ, ಮತ್ತೊಮ್ಮೆ ಪ್ರತಿಯೊಬ್ಬ ಪೋಷಕರು ನಿಮ್ಮ ನೆನಪಿನಲ್ಲಿ ಇಟ್ಕೋಬೇಕಾಗಿರೋದು, ಮಕ್ಕಳು ಕೇವಲ ಅಂಕವನ್ನು ಮಾತ್ರ ಗೆಲ್ಲೋದಲ್ಲ, ತಮ್ಮನ್ನು ತಾವು ಗೆಲ್ಲೋ ಹಾಗೆ. ನಾನು ಕೂಡ ಹೆಮ್ಮೆ ಆಗುತ್ತೆ. ಏನು ಅಂತಂದರೆ ಕಾಲೇಜ್ ಮೆಟ್ಟಿಲನ್ನೇ ಹತ್ತದವಳಲ್ಲ ನಾನು. ತುಂಬ ಚಿಕ್ಕ ವಯಸ್ಸಿಗೆ ಸಿನಿಮಾ ಇಂಡಸ್ಟ್ರಿಗೆ ಬಂದವಳು. 8ನೇ ಕ್ಲಾಸ್ ಓದ್ತಾ ಇರಬೇಕಾದ್ರೆ ನಾನು ಶ್ರುತಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದು. 9ನೇ ಕ್ಲಾಸ್ ಮಿಡ್ ಟರ್ಮ್ ಎಕ್ಸಾಮ್ ಬರೋ ಅಷ್ಟರಲ್ಲಿ ಶ್ರುತಿ ಸಿನಿಮಾ ರಿಲೀಸ್ ಆಗಿತ್ತು. ಎಕ್ಸಾಮೇ ಬರೆಯೋಕ್ಕಾಗದೇ ಇರೋಷ್ಟು ಪಾಪ್ಯುಲರ್ ಆಗಿಬಿಟ್ಟಿದ್ದೆ. ಅದಾದಮೇಲೆ ನಾನು ಓದೋಕ್ಕೆ ಆಗಲಿಲ್ಲ. ಆದರೂ ನಾನು ಕೊಟ್ಟಿರುವಂಥ ಒಂದು ಕೆಲಸ, ನನ್ನ ತಂದೆ ತೋರಿಸಿದಂಥ ಒಂದು ದಾರಿಯಲ್ಲಿ ನಾನು ತುಂಬ ನಿಷ್ಠೆಯಿಂದ ನಡೆದಿದ್ದಕ್ಕೆ ಇವತ್ತು ಇಷ್ಟು ಜನ ವಿದ್ಯಾರ್ಥಿಗಳು, ಇಷ್ಟು ವಿದ್ಯಾವಂತರು ಇರುವಂಥ ಈ ಒಂದು ಸಂಸ್ಥೆಯಲ್ಲಿ ನಾನು ಕೂಡ ಒಬ್ಬ ಚೀಫ್ ಗೆಸ್ಟ್ ಆಗಿ ಕೂತ್ಕೊಳ್ಳುವಂಥ ಸಾಧನೆ ಮಾಡಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಯಾರಿಗೆ ಗೊತ್ತು, ನಾನು ಗಿಲಿ ಅಂತ ಒಂದು ಶೋ ಮಾಡ್ತಾ ಇದ್ದೀನಿ. ನೋಡಿ 8 ಜನ ನೋಡ್ತಾ ಇದ್ದೀರಿ ಆ ಶೋನ. ಸೂಪರ್. ಈ ಸರಿ ವಿಶೇಷವಾಗಿ ನಾವು ಗಿಲಿ ವಿತ್ ಜೂನಿಯರ್ಸ್ ಅಂತ ಮಾಡ್ತಾ ಇದ್ದೀವಿ. ನಿಮಗೆ ಆಶ್ಚರ್ಯ ಆಗ್ಬೋದು, ಆ ಶೋನಲ್ಲಿರುವಂತಹ ಮಕ್ಕಳು 6 ವರ್ಷಕ್ಕಿಂತ ಕಡಿಮೆ ಇದ್ದಾರೆ. 7 ವರ್ಷ 8 ವರ್ಷ ಅಂದರೆ ತುಂಬ ಸೀನಿಯರ್ಸ್ ಅಂತ ಅನ್ನಿಸ್ಬಿಡ್ತಾರೆ. 4.5 ವರ್ಷದ ಮಗು ಅರ್ಧ ಗಂಟೆ ಸ್ಕಿಟ್ಟನ್ನ ನಿರರ್ಗಳವಾಗಿ ಪುಟಗಟ್ಟಲೆ ಡೈಲಾಗ್ ಹೊಡೆಯುತ್ತೆ. ಅದು ಏನು ವಾರಾನ್ಗಟ್ಲೆ ತಿಂಗಳಾನ್ಗಟ್ಲೆ ಟೈಮ್ ಕೊಡಲ್ಲ, ಜಸ್ಟ್ 2 ಡೇಸ್ ಟೈಮ್ ಕೊಡ್ತಾರೆ. ಅದು ಸ್ಕೂಲ್ಗೆ ಹೋಗಿ ಬರಬೇಕು. LKG UKG ಪ್ಲೇ ಹೋಮಲ್ಲೆಲ್ಲ ಇದಾವೆ ಮಕ್ಕಳು. ಆ ಮಕ್ಕಳು ಪುಟಗಟ್ಟೆ ಡೈಲಾಗ್ ಹೊಡೆಯೋದು ನೋಡಿದ್ರೆ ಇವತ್ತು ಅವರು ಕಾಂಪಿಟೇಟರ್ಸ್ ಅಲ್ಲ, ಆಗಲೇ ಕರ್ನಾಟಕದ ಸೆಲೆಬ್ರಿಟೀಸ್ಗಳಾಗ್ಬಿಟ್ಟಿದ್ದಾರೆ ಮಕ್ಕಳು. ಅಷ್ಟು ಹೆಸರುವಾಸಿ ಮಾಡಿದ್ದಾರೆ. ಸೊ ಆ ಥರದ ಒಂದು ಮಗು ಈ ಸಮ್ಮರ್ ಕ್ಯಾಂಪಿಂದ ಹುಟ್ಟು ಬರಲಿ ಅನ್ನೋದು ನನ್ನ ಆಸೆ. ಈ ಸಮಾಜದಲ್ಲಿ ಒಂದು ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಇಲ್ಲಿಂದ ಬರಲಿ ಅನ್ನೋದು ನನ್ನ ಆಸೆ. ಒಳ್ಳೆ ಸಾಂಸ್ಕೃತಿಕ ವ್ಯಕ್ತಿಯಾಗಿ ಆ ಮಗು ತನ್ನ ಬದುಕನ್ನು ತಾನು ಕಟ್ಕೊಳ್ಳುವಂಥ ಆತ್ಮಸ್ಥೈರ್ಯ ಆ ಮಗುಗೆ ಈ ಸಮ್ಮರ್ ಕ್ಯಾಂಪಿಂದ ಸಿಗಲಿ ಅಂತ ಹೇಳ್ತಾ, ಇದು ಕೇವಲ 4ನೇ ವರ್ಷ. ಇನ್ನೂ ವರ್ಷಾನುವರ್ಷ ಇಲ್ಲಿ ಸಮ್ಮರ್ ಕ್ಯಾಂಪಲ್ಲಿ ಆಗೇ ಹೇಳಿದ್ರು 4ನೇ ವರ್ಷ ರಿಪೀಟೆಡ್ ಆಗಿ 8 ಜನ ಬಂದಿದ್ದೀರಿ. ಅಂದರೆ 1ನೇ ವರ್ಷ ಬಂದಿದ್ರಿ, ಮತ್ತೆ 2ನೇ ವರ್ಷ ಬಂದಿರೋ 8 ಜನ ಇದ್ದೀರಿ, ಕೈ ಎತ್ತಿ. ಸೂಪರ್ ಸೂಪರ್.
ಸರ್ ಯಾವಾಗ್ಲೂ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಎಂಟರ್ಟೈನ್ಮೆಂಟ್ನ ಮಾತ್ರ 1-2 ಸರಿ ಬೇಕು ಅಂತಾರೆ ಸರ್. ವಿದ್ಯೆನ ಯಾರು ಮತ್ತೆ ಮತ್ತೆ ಬೇಕು ಅಂತ ಹೇಳಲ್ಲ. ಇಷ್ಟು ಜನ 2ನೇ ಸರಿ ಆದರೂ ಬೇಕು ಅಂತ ಹೇಳಿದ್ದಾರೆ ಅಂದರೆ ನೀವು ನಿಜವಾಗ್ಲೂ ಗೆದ್ದಿದ್ದೀರಾ ಅಂತ ನನಗೆ ಅನಿಸುತ್ತೆ. ಕಂಗ್ರ್ಯಾಚುಲೇಷನ್ಸ್ ನಿಮ್ಮೆಲ್ಲರಿಗೂ ಕೂಡ. ಹೀಗೆ ಸಮಾಜ ಕಟ್ಟುವಲ್ಲಿ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ. ಇಷ್ಟು ಜನ ಪೇರೆಂಟ್ಸ್ಗಳು ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀರಿ. ನಿಮ್ಮ ಆಸೆ ಕನಸುಗಳನ್ನೆಲ್ಲ ಮಕ್ಕಳು ನೆರವೇರಿಸಲಿ ಅಂತ ಹೇಳ್ತಾ, ಕೊನೆಯದಾಗಿ ಮಕ್ಕಳಿಗಾಗಿ ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನೇ ಈ ದೇಶದ ಆಸ್ತಿಯನ್ನಾಗಿ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.